ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣದ ಬಿಲ್ ಬಂದಿತ್ತು. ನೆನ್ನೆನೂ ನಾವು ಸ್ಪೀಕರ್ ಹತ್ರ ಕಳೆದ 2 ದಿನದಿಂದ ಮಾತಾಡಿದ್ದೀರಿ. ಈ ಬಿಲ್ಲನ್ನು ನೀವು ತಗೊಳ್ಳಿ, ನಾವು ಅದಕ್ಕೆಲ್ಲರೂ ಕೂಡ ಚರ್ಚೆ ಮಾಡಬೇಕು, ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನು ಭಾಗವಹಿಸ್ತಾರೆ ಅನ್ನೋ ಮಾತನ್ನು ಹೇಳಿದ್ದೀರಿ. ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಈ ಅಸೆಂಬ್ಲಿಯಲ್ಲಿ ಇದು ಬಹಳ ಪ್ರಮುಖವಾದಂಥ ಬಿಲ್ಲು. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು, ರಾಜಕೀಯ ವಿಶ್ಲೇಷಕರನ್ನು, ಎಲೆಕ್ಟ್ರಾನಿಕ್ ಮೀಡಿಯಾವನ್ನು, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಅಂಥ ಬಿಲ್ ಇದು. ಈಗಿರುವಂಥ ಕಾನೂನೇನಿದೆ, ಕೇಂದ್ರ ಸರ್ಕಾರ ಮಾಡಿರುವಂಥ ಕಾನೂನಲ್ಲೇ BNS ಇದರಲ್ಲೇ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ. ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ, ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅದರ ಕಾಪಿನೂ ನಾನು ತೋರಿಸಿದ್ದೀನಿ. ಅದರಲ್ಲೇ ಏನೇನು ಶಿಕ್ಷೆ, ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ. ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ, ನಾವೆಲ್ಲ ಚರ್ಚೆ ಮಾಡ್ತೀರಿ. ಆಮೇಲೆ ಇದನ್ನು ಸದನ ಸಮಿತಿಗೆ ಒಪ್ಪಿಸ್ಬೇಕು. ಸದನ ಸಮಿತಿಯಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ, ಚರ್ಚೆ ಆಗಲಿ. ಇವತ್ತು ನೀವು ಇರ್ತೀರಾ, ಇನ್ನು 2 ವರ್ಷಕ್ಕೆ ಹಾಳಾಗಿ ಹೋಗ್ತೀರಾ ನೀವೆಲ್ಲ. ಕಾಂಗ್ರೆಸ್ ಪಾರ್ಟಿ ಹಾಳಾಗಿ ಹೋಗ್ತೈತೆ. ಆಮೇಲೆ ಬೇರೆ ಪಾರ್ಟಿ ಬಂದರೆ ಅವ್ರಿಗೂ ಇದು ವೆಪನ್ ಆಗಬಾರ್ದು. ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನು ಜೈಲಲ್ಲಿಟ್ಟರು, ನ್ಯಾಯಾಧೀಶರುಗಳನ್ನು ಜೈಲಲ್ಲಿಟ್ಟರು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಯವರಂಥ ನಾಯಕರನ್ನು, ಜಾರ್ಜ್ ಫರ್ನಾಂಡಿಸ್ ಅಂತ ನಾಯಕರನ್ನು, ದೇವೇಗೌಡರನ್ನ ಎಲ್ಲರನ್ನೂ ಜೈಲಿಗಟ್ಟರು, ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರುವಂಥದ್ದು ಕಾಕತಾಳೀಯ ಪಕ್ಕ. ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನು ತಂದಿದ್ದಾರೆ. ಇದರಿಂದ ಪತ್ರಿಕಾ ರಂಗ ಇರ್ಬೋದು, ರಾಜಕೀಯ ವಿಶ್ಲೇಷಕರಿರ್ಬೋದು, ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ. ಜೈಲು ಇಲ್ಲ ಬೇಲು, ಇವೆರಡೇ. ಸೀದಾ ಜೈಲಿಗಡ್ತಾರೆ, ಬೇಲು ಸಿಕ್ಕಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ತಂದಿದೆ. ಇವ್ರಿಗೆ ದ್ವೇಷ ಭಾಷಣ ಮಾಡೋರು ಮೊನ್ನೆ BJPಯ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2 ತಿಂಗಳಲ್ಲಿ ಎಷ್ಟು ಜನದ ಮೇಲೆ ಕೇಸ್ ಹಾಕಿದ್ರ? ಅವಾಗ 20 ಜನದ ಮೇಲೆ ಕೇಸ್ ಹಾಕಿದ್ರ. ಆಗಲೇ ಕೆಲವರು 5 ದಿನ 6 ದಿನ ಜೈಲಲ್ಲಿ ಬಂದಿದ್ದಾರೆ, ಕೆಲವರು 20 ದಿನ ಜೈಲಲ್ಲಿ ಬಂದಿದ್ದಾರೆ. ಈಗಾಗಲೇ ಇರೋ ಕಾನೂನಲ್ಲಿ ಏನು ಪರ್ಮನೆಂಟ್ ಆಗಿ 10 ವರ್ಷ ಜೈಲಲ್ಲಿ 8 ವರ್ಷ ಜೈಲಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಅವ್ರು ತಂದಿರೋಂಥ ಕಾನೂನುಗಳೇನಿದೆ, ಈಗ ನಮ್ಮ ಬೆಲ್ಲದವರು ಇದು ಕುರಾನಲ್ಲಿ ಏನೋ ಇದೆ, ಅದನ್ನು ನೋಡ್ಬಿಟ್ರೆ 100 ಕೇಸ್ ಹಾಕಬೇಕು, ಅಷ್ಟು ಭಾಷೆ ಇದೆ ಅದರಲ್ಲಿ. ಹಂಗಾರೆ ಅದನ್ನೆಲ್ಲ ಬ್ಯಾನ್ ಮಾಡ್ತೀರಾ ನೀವು? ಯಾವ್ಯಾವುದೋ ಇದೆಯಲ್ಲ, ರಾಮಾಯಣ, ಮಹಾಭಾರತ, ಕುರಾನು ಎಲ್ಲದರಲ್ಲೂ ಇದೆ. ಅಂದರೆ ಇವರ ಉದ್ದೇಶ BJPಯನ್ನು ಬಗ್ಬಡಿಬೇಕು, JDS ಅನ್ನು ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದಿದ್ದಾರೆ. ಮತ್ತು ಅವರು ಪರಮೇಶ್ವರ್ ಹೇಳಿದಲ್ಲ, ಮಾತತ್ರ ಮೈಕ್ ಹಿಡಿತಾರೆ ನನಗೆ ತಂದು ಅಂತ. ಇನ್ಮೇಲೆ ಮೈಕು ಹಿಡಿಯಂಗಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಇವತ್ತು ಏನು ಸ್ಪೀಕರ್ ನಡವಳಿಕೆ ಇದೆಯಲ್ಲ, ಇದು ಸರಿ ಇಲ್ಲ. ಯಾವ ಸ್ಪೀಕರನ್ನು ಈ ಥರ, ನೆನ್ನೆನೇ ಸ್ಪೀಕರ್ ಅವರು ಅಧ್ವಾನ ಮಾಡಿ